ಜೀನಿ ಪ್ರೆಸೆಂಟ್ಸ್ ಜೈ ಗಣೇಶ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಬೆಂಗಳೂರಿನಲ್ಲಿ ಪ್ರತಿಷ್ಠಾಪನೆ ಆಗಿರುವಂತಹ ವಿಭಿನ್ನ ವಿಶಿಷ್ಟ ಗಣೇಶಗಳನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಹಾಗೆಯೇ ಈ ಒಂದು ಗಣೇಶ ಮಂಡಳಿ, ಗಣೇಶ ಸಂಘ, ಹಾಗೆಯೇ ಏನು ಸಂಘಗಳಿರ್ತವೆ ಅವ್ರಗಳ ಬಗ್ಗೆ ಮಾಹಿತಿಗಳನ್ನು ಕೂಡ ಕೊಡ್ತೀನಿ. ಸಾಕಷ್ಟು ವರ್ಷಗಳಿಂದ ಏನು ಗಣೇಶನನ್ನು ಇಟ್ಕೊಂಡು ಅವರು ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ಈ ಒಂದು ಹಬ್ಬವನ್ನು ಆಚರಿಸ್ಕೊಂಡು ಬರ್ತಾ ಇರ್ತಾರೆ. ಸೊ ಆ ನಿಟ್ಟಿನಲ್ಲಿ ನಾನೀಗ ಸದ್ಯಕ್ಕೆ ಮಾರಪ್ಪನ ಪಾಳ್ಯ ಯಶವಂತಪುರದಲ್ಲಿದ್ದೀನಿ. ಇಲ್ಲಿನ ಕ್ರಾಂತಿವೀರ ಯುವಕರ ಸಂಘ ಏನಿದೆ, ಅವರು ಕಳೆದ 24 ವರ್ಷಗಳಿಂದ ಗಣೇಶನನ್ನ ಇಟ್ಕೊಂಡು ಏನು ಈ ಒಂದು ಕಾರ್ಯಕ್ರಮವನ್ನು, ಈ ಹಬ್ಬವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಸರ್ ನಮಸ್ತೆ. 24 ವರ್ಷದಿಂದ ಈ ಒಂದು ಏನು ಗಣೇಶನ ಏನು ಪ್ರತಿಷ್ಠಾಪನೆ ಮಾಡಿಕೊಂಡು ಈ ಹಬ್ಬವನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀರಾ. ಸೊ ಅವತ್ತು ಹೇಗೆ ಶುರುವಾಯಿತು ಈ ಯೋಚನೆ? ಯಾಕೆ ನಾವು ಕೂಡ ನಮ್ಮ ಏರಿಯಾದಲ್ಲಿ ಇಡೋಣ ಅಂತ ಅನಿಸ್ತು? ನಮ್ಮ ಹಿರಿಯರೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಬಂದಿರೋದು. ತುಂಬಾ ಪ್ರತಿ ವರ್ಷ ಗಣೇಶ ಹಬ್ಬದ ದಿವಸನೇ ಇಡ್ತೀವಿ. ಮುಂದೆ ಇಡೋದು ಹಿಂದೆ ಇಡೋದು ನಾವು ಮಾಡೋದಿಲ್ಲ. ನಮ್ದೊಂದು ಒಗ್ಗಟ್ಟಿದೆ ಎಲ್ಲರೂ ಇಲ್ಲಿ. ಸೊ ಎಲ್ಲರೂ ಒಗ್ಗಟ್ಟು ಅವ್ರವ್ರು ತಮ್ಮ ಆರ್ಥಿಕ ಇಷ್ಟೇ ಸಮಸ್ಯೆ ಇದನ್ನು ಎಲ್ಲ ಸೇರಿಸಿ ಪ್ರತಿ ವರ್ಷನೂ ಅರ್ಜುನದಿಂದ ಮಾಡ್ಕೊಂಡು ಬರ್ತಾ ಇದೀವಿ. ಇನ್ನು ನೀವು ಒಂದು ಸ್ವಲ್ಪ ಚಿಕ್ಕವರು ಇರುವಾಗಿಂದ ಶುರುವಾಗಿರೋದು. ಸೊ ಈಗ 24 ವರ್ಷಗಳು ಕಳೆದಿದೆ. ಅವತ್ತಿನ ಸಂಭ್ರಮಾಚರಣೆಗೂ ಇವತ್ತಿನ ಸಂಭ್ರಮಾಚರಣೆಗೂ ಇರುವಂತಹ ವ್ಯತ್ಯಾಸ? ಸಂಭ್ರಮಾಚರಣೆ ಈಗಲೂ ತುಂಬಾ ವ್ಯತ್ಯಾಸ ಇದೆ. ಇವಾಗ ಜನಗಳು ಸ್ವಲ್ಪ ಕೆಲಸ ಕಾರ್ಯ ಮನೆ ಇದೆಲ್ಲ ತುಂಬಾ ಒಡನಾಟ ಜಾಸ್ತಿ ಇರೋದ್ರಿಂದ ಈಗ ಏನಾಗುತ್ತೆ ಅಂದ್ರೆ ಅವ್ರವ್ರ ಕೆಲಸಗಳು ಅವ್ರವ್ರು ತುಂಬಾ ಬಿಸಿ ಇರೋದ್ರಿಂದ ಆದ್ರೂ ಎಲ್ಲರೂ ತಮ್ಮ ಬಿಡುಗಳು ಮಾಡ್ಕೊಂಡು ನಾವು ಮಾಡ್ಲೇಬೇಕು, ಇದನ್ನ ಬಿಡಬಾರ್ದು ಅಂತ ನಮ್ಮ ಸಂಘದ ಹುಡುಗರು ಎಲ್ಲಾನು ಬಂದು ಪ್ರತಿ ವರ್ಷನೂ ಮಾಡ್ತಾನೆ ಇದೀವಿ. ನಮ್ಗೆ ಇದುವರೆಗೂ ಆರ್ಥಿಕ ಸ್ಥಿತಿ ಅಂತ ಯಾವ್ದು ತೊಂದರೆ ಆಗ್ಲಿಲ್ಲ. ಮೊದ್ಲಿಂದಾನು ಅಷ್ಟೇ ಆರಾಮಾಗಿ ಎಲ್ಲ ಬರ್ತಾ ಗಣೇಶ ಇಡಬೇಕು ಅಂದ್ರೆ ಒಂದಷ್ಟು ವರ್ಷನೂ ನಾವು ಪ್ರತಿ ಒಂದ್ ದಿವಸ ಇಡ್ತೀವಿ. ಸೊ ನೀಟಾಗಿ ಎಲ್ಲ ಮಾಡಿ ಕಳಿಸ್ಕೊಡ್ತಾ ಇರ್ತೀವಿ. ಅಲ್ಲ, ಈಗ ಗಣೇಶ ಇಡಬೇಕು ಅಂತಂದ್ರೆ ಹಣವನ್ನ ಕಲೆಕ್ಟ್ ಮಾಡ್ಬೇಕಾಗುತ್ತೆ. ಹಣ ಕಲೆಕ್ಟ್ ಮಾಡಿ ಎಲ್ಲರಿಗೂ ಕೂಡ ಹೇಳಿ ಮಾಡ್ಬೇಕಾಗುತ್ತೆ. ಸೊ ಇದ್ರ ತಯಾರಿಗಳು ಬಹಳ ಅದ್ಭುತವಾಗಿರುತ್ತೆ. ಹಿಂದೆ ಒಂದ್ ಸ್ವಲ್ಪ ಕಷ್ಟ ಇತ್ತು, ಅಂದ್ರೆ ಆರ್ಥಿಕತೆ ಸಮಸ್ಯೆಗಳು ಇರ್ತಿತ್ತು. ಈಗ ಆ ಥರದ ವಿಚಾರಗಳಿಲ್ಲ. ಬಟ್ ಈಗ ಮನುಷ್ಯನಲ್ಲಿ ಸಮಯ ಉಳಿದಿಲ್ಲ, ಅಥವಾ ಸಂಭ್ರಮಾಚರಣೆಗೆ ಸ್ವಲ್ಪ ಆ ಒಂದು ಮೈಂಡ್ ಸೆಟ್ ಸ್ವಲ್ಪ ಕಮ್ಮಿ ಆಗಿರೋದು. ಸೊ ನಿಮ್ಗೆ ಆಗಿನ ಸಂಭ್ರಮಾಚರಣೆ ಮತ್ತೆ ಈಗಿನ ಸಂಭ್ರಮಾಚರಣೆ ವ್ಯತ್ಯಾಸ ಕಾಣಿಸ್ತಾ ಇದೆಯಾ? ಕಾಣಿಸುತ್ತೆ ಸರ್. ಯಾಕಂತಂದ್ರೆ ಅವಾಗ ವಿಜೃಂಭಣೆಯಿಂದ 3 ದಿವಸ, 1 ವಾರ, 7 ದಿವಸ ಇಡೋರು. ಇವಾಗ ಅದು ಗ್ರಾಜುವಲ್ ಆಗಿ ಅದು ಕಡಿಮೆ ಆಗ್ತಾ ಬರ್ತಾ ಇದೆ. ಯಾಕಂದ್ರೆ ಜನ ಅವ್ರ ಕೆಲಸ ಕಾರ್ಯಗಳು ಇದೆಲ್ಲ ಇದ್ದೇ ಇರುತ್ತೆ. ಪೊಲೀಸ್ ಅವ್ರದ್ದು ಪರ್ಮಿಷನ್ಗಳು, ಸಿಕ್ಕಾಪಟ್ಟೆ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಮಾಡಿರೋದ್ರಿಂದ ಸರ್ಕಾರದವರು ನಮ್ಗೆ ಸ್ವಲ್ಪ ಇಕ್ಕಟ್ಟಾಗುತ್ತೆ. ನಮ್ಗೆ ಫ್ರೀ ಬಿಡೋದಿಲ್ಲ. ಯಾಕಂದ್ರೆ ಈಗಿನ ಕ್ರೌಡು ಜಾಸ್ತಿ ಆಗುತ್ತೆ. ಸೊ ನಾವು ಎಲ್ಲಾನು ಕಾರ್ಯಕ್ರಮಗಳೆಲ್ಲ ಮಾಡ್ಬೇಕು ಅನ್ನೋದು ಪಬ್ಲಿಕ್ಗೂ ತೊಂದರೆ ಆಗುತ್ತೆ. ಸೊ ಈ ತರ ಎಲ್ಲ ಇಟ್ಕೊಂಡು ನಾವು ನಮ್ಮ ಹಿತದಲ್ಲಿ ಏನಿದೆ ಅದನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಖಂಡಿತ ಸರ್ಕಾರದ ವಿಚಾರಕ್ಕೆ ಬರೋದ್ರೂ ಒಂದಷ್ಟು ರೆಸ್ಟ್ರಿಕ್ಷನ್ಗಳು ಬಂದಿದೆ. DJ ಅಳವಡಿಸಂಗಿಲ್ಲ, ಹಾಗೇನೆ ಪಟಾಕಿಗಳು ಸಿಡಿಸಂಗಿಲ್ಲ ಅಂತ ಕೆಲವೊಂದಷ್ಟುಗಳೆಲ್ಲ ಪರಿಸರಕ್ಕೆ ಒಳ್ಳೇದಾಗುವಂತ ವಿಚಾರಕ್ಕೆ, ಹಾನಿಕರ ಆಗಬಾರ್ದು ಅನ್ನೋಂಥ ವಿಚಾರಕ್ಕೆ. ಓಕೆ ಫೈನ್. ಇನ್ನ ಇಷ್ಟು ವರ್ಷದಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದೀರಾ. ಸೊ ಈಗಲೇ ಈ ಥರದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಮುಂದಿನ 20 ವರ್ಷ ಕಳೆದ್ರೆ ಯಾವ ರೀತಿ ಬದಲಾವಣೆ ಆಗ್ಬೋದು ಅಂತೀರಾ? ಇದೇ ಒಂದು ಮೈಂಡ್ ಸೆಟ್, ಇದೇ ಒಂದು ಜೋಶಲ್ಲಿ ಮಾಡ್ತಾರೆ ಅಂತೀರಾ? ಎಲ್ಲಿವರೆಗೂ ಹುಡುಗರ ಮಧ್ಯೆ ಒಗ್ಗಟ್ಟು, ಪ್ರೀತಿ, ವಿಶ್ವಾಸ, ಬಾಂಧವ್ಯತೆ ಇರುತ್ತೋ ಅಲ್ಲಿವರೆಗೂ ಇದು ನಡ್ಕೊಂಡು ಹೋಗುತ್ತೆ. ಇಲ್ಲೇ ಆಗಲಿ ಅಷ್ಟೇನೆ ವಿಶ್ವಾಸ ಇರಬೇಕು, ಒಗ್ಗಟ್ಟಿರ್ಬೇಕು ಜನಗಳ ಮಧ್ಯೆ. ಎಷ್ಟು ಜನ ನಮ್ಮ ಒಗ್ಗಟ್ಟಿರ್ತೀವೋ ಈ ಉತ್ಸವಗಳು, ಈ ಹಬ್ಬಗಳು ಯಾವುದೇ ಆಗಲಿ ನಡೀತಾ ಹೋಗ್ತಾನೆ ಇರುತ್ತೆ. ಓಕೆ. ಇನ್ನು ನೀವು ಈಗ ಸದ್ಯಕ್ಕೆ ಯೂತ್ 24 ವರ್ಷ ಅಂತಂದ್ರೆ ನೀವು ತುಂಬ ಚಿಕ್ಕವರಿದ್ರಿ ಆ ಟೈಮಲ್ಲಿ. ಸೊ ಆ ನಿಟ್ಟಿನಲ್ಲಿ ನೋಡೋಕೆ ಹೋದ್ರೆ ಈಗ ನಿಮ್ಗೇನು ಅನಿಸುತ್ತೆ? ಇಷ್ಟು ವರ್ಷದಿಂದ ಆಚರಣೆ ಮಾಡ್ಕೊಂಡು ಬಂದಿರೋದು, ಹಿರಿಯರು ಆಚರಣೆ ಮಾಡ್ಕೊಂಡು ಬಂದಿರೋ ಹಬ್ಬ. ನಮಗೆ ಗಣೇಶ ಹಬ್ಬ ಅಂದರೆ ಒಂದು ಕುತೂಹಲ. ನಮ್ಮ ಸೀನಿಯರ್ಸ್ ಎಲ್ಲ ಮಾಡ್ಬೇಕಾದ್ರೆ ನಾವು ಮುಂಚೆನೇ ಬಂದು ಟೆಂಟ್ ಎಲ್ಲ ಹಾಕ್ಬೇಕಾದ್ರೆ ಅಲ್ಪಾಡಿ ಎಲ್ಲ ಮಾಡ್ತಾ ಇದ್ವಿ. ಸೊ ಅದಾದ್ಮೇಲೆ ಅವರು ನಮ್ಮ ಮೇಲೂ ಸ್ವಲ್ಪ ಜವಾಬ್ದಾರಿ ಇತ್ತೀಚೆಗೆ ಬಿಟ್ಟಿದ್ದಾರೆ. ನಾವು ಇದನ್ನ ಮುಂದಕ್ಕೆ ನಡ್ಸ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ನಮ್ಮ ಜೂನಿಯರ್ಸ್ ಬರ್ತಾರೆ, ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಂತ ನಮ್ಮೊಂದು ಇದಿದೆ. ಗಣೇಶ ಹಬ್ಬದ ಮೇನ್ ಥೀಮ್ ನಿಮ್ಗೆ ಗೊತ್ತಿರೋದೇ ಒಗ್ಗಟ್ಟು. ಬಾಲಗಂಗಾಧರ ತಿಲಕ್ ಅವರು ಸ್ವಾತಂತ್ರ್ಯದ ಸಮಯದಲ್ಲಿ ಜನರನ್ನ ಒಗ್ಗೂಡಿಸ್ಬೇಕು, ಸ್ವಾತಂತ್ರ್ಯ ಹೋರಾಟಕ್ಕೆ ಇದು ಹೆಲ್ಪ್ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಶುರು ಮಾಡಿರೋದು. ಸೊ ಇದೀಗ ಎಲ್ಲ ಕಡೆನೂ ಕೂಡ ಏನು ಸಾರ್ವಜನಿಕ ಗಣೇಶೋತ್ಸವ ನಡೆಸ್ಕೊಂಡು ಬರ್ತಾ ಇರುವಂಥದ್ದು. ಸೊ ಈಗ ಪ್ರಸ್ತುತ ಕಾಲಘಟ್ಟಕ್ಕೆ ಯಾವುದಾದ್ರೂ ಒಂದು ಹೋರಾಟಕ್ಕೆ ನಾವು ಬಳಸ್ಕೋತೀವಿ ಈ ಒಂದು ನಮ್ಮ ತಂಡವನ್ನ ಅಂತ ಅನ್ಕೊಂಡ್ರೆ ಯಾವ ವಿಚಾರಕ್ಕೆ ಹೋರಾಟ ಮಾಡ್ಬೋದು ಅಂತ? ಆ ಥರ ಬಂತು ಅಂತ ಅಂದಾಗ ಯಾವುದೇ ಕ್ರಿಟಿಕಲ್ ಸಿಚುವೇಶನ್ ಬಂದರೂ, ಯಾರಿಗೆ ತೊಂದರೆ ಆದರೂ, ನಮ್ಮ ಏರಿಯಾದಲ್ಲೇ ಆಗಲಿ ಹೊರಗಡೆ ಆಗಲಿ ಏನೇ ತೊಂದರೆ ಬಂದರೂ ನಮ್ಮ ಸಂಘ ಇರುತ್ತೆ, ನಮ್ಮ ಸಂಘದಿಂದ ಅದಕ್ಕೊಂದು ಕೈ ಇರುತ್ತೆ ಅಂತ ನಾವು ಹೇಳ್ತೀವಿ. ಸಮಾಜದಲ್ಲಿ ನಡೀತಾ ಇರುವಂಥ ಕೆಲವೊಂದು ಅಹಿತಕರ ಘಟನೆಗಳು ನಿಮ್ಗೆ ಗೊತ್ತಿದೆ, ಆ ವಿಚಾರದ ಬಗ್ಗೆ ಹೇಳೋದಾದ್ರೆ? ಇತ್ತೀಚೆಗೆ ಆಗ್ತಿರೋ ತುಂಬ ರೇಪಿಸ್ಟ್ ಅದು ಇದು, ಅದಕ್ಕೆಲ್ಲ ಏನೇ ಇದ್ರೂ ನಾವೊಂದು ಹೆಜ್ಜೆ ಮುಂದೆ ಇರ್ತೀವಿ. ಪ್ರೊಟೆಸ್ಟ್ ಮಾಡೋದ್ರಲ್ಲಿ ಆಗಲಿ ಏನದ್ರಲ್ಲೇ ಆಗಲಿ. ಸೋಷಿಯಲ್ ಮೀಡಿಯಾವನ್ನು ತುಂಬ ಮುಂದೆ ಇದೆ ಇವಾಗ. ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮದೊಂದು ಇನ್ಸ್ಟಾಗ್ರಾಮಲ್ಲಿ ID ಇದೆ, ಅದರಲ್ಲೂ ನಾವು ಪ್ರೊಟೆಸ್ಟಿಂಗು ಇದೆಲ್ಲ ಮಾಡ್ತಾ ಇರ್ತೀವಿ. ಸೋಷಿಯಲ್ ಇದೆಲ್ಲ ಮಾಡ್ತೀವಿ. ಇನ್ನು ದೇಶ ಅಂತ ಬಂದರೆ ಈಗ ನಮ್ಮ ಭಾರತ ದೇಶ
ಯಾವ ರೀತಿಯಾದಂಥ ಬದಲಾವಣೆ ಆಗಿದೆ, ಇನ್ನು ಯಾವ ಬದಲಾವಣೆ ಆದರೆ ಒಳ್ಳೇದು ಅಂತ, ಅಂದರೆ ಒಳ್ಳೆಯ ವಿಚಾರಕ್ಕೆ, ಅಂದರೆ ಈ ಥರದ್ದು ಆದರೆ ಒಳ್ಳೇದು ಅಂತ? ಕ್ರೈಮ್ ಸಂಬಂಧಪಟ್ಟದಲ್ಲಿ ಇನ್ನೂ ಸ್ವಲ್ಪ ಬದಲಾವಣೆ ತುಂಬ ಆಗಬೇಕು. ಆಮೇಲೆ ಹೆಣ್ಣು ಮಕ್ಕಳ ಶೋಧನೆ ಅದು ಇದು ಅಂತೀರಾ ಕ್ರೈಮ್ ವಿಚಾರದಲ್ಲಿ? ಅಂದರೆ ಏನೋ ಒಂದಷ್ಟು ರೂಲ್ಸ್ಗಳು ಸ್ಟ್ರಿಕ್ಟ್ ಆಗಿ ಬರಬೇಕು ಅಂತೀರಾ, ಹೇಗೆ? ಕೆಲವೊಂದು ರೂಲ್ಸ್ಗಳು ತುಂಬ ಸ್ಟ್ರಿಕ್ಟ್ ಆಗಬೇಕು. ಸರ್, ಇನ್ನು ಇಷ್ಟು ವರ್ಷದಿಂದ ಗಣೇಶೋತ್ಸವನ ಮಾಡ್ಕೊಂಡು ಬಂದಿದ್ದೀರಾ. ಸೊ ನಿಮ್ಗೆ ಅವತ್ತಿದ್ದಂಥ ಅಂದರೆ ಸ್ವಲ್ಪ ಚಿಕ್ಕವರಿದ್ದಾಗಿಂದ ಇದ್ದಂಥ ಒಂದು ಉತ್ಸಾಹ, ಈಗಿರುವಂಥ ಉತ್ಸಾಹ ಏನು ಬದಲಾವಣೆ ಆಗಿದೆ? ಅಂದರೆ ಈ ಹಬ್ಬದ ಸಂಭ್ರಮಾಚರಣೆಯಲ್ಲಿ ಏನು ಬದಲಾವಣೆ ಆಗಿದೆ ಅನ್ಸುತ್ತೆ? ಇಲ್ಲ, ನಮ್ಮ ಹಿರಿಕರೆಲ್ಲ ಮಾಡ್ತಾ ಇದ್ದೀವಿ ನೋಡ್ಕೊಂಡು ಬಂದು ನಾವು ಅವ್ರ ಹತ್ರ ಕಲಿತು ಹೇಗೆ ಮಾಡಬೇಕು, ಹಬ್ಬ ಯಾವ ರೀತಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ಆ ಕಾಲದಲ್ಲಿಂದ ತಿಳ್ಕೊಂಡ್ಬಂದು ನಾವು ಇವತ್ತಿನವರೆಗೂ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಬರ್ತಾ ಪ್ರತಿದಿನ ದಿನ ಕಳೀತಾ ವರ್ಷಗಳು ಕಳೀತಾ ಎಲ್ಲ ಬೆಲೆವಾಸಿಗಳೆಲ್ಲ ಜಾಸ್ತಿ ಆಗಿರೋದ್ರಿಂದ, ಜನಗಳಲ್ಲಿ ಸಮಯ ಅಭಾವ ಕಮ್ಮಿ ಇರೋದ್ರಿಂದ, ಎಲ್ಲ ಬೆಲೆವಾಸಿಗಳು ಜಾಸ್ತಿ ಆಗಿರೋದ್ರಿಂದ ಮಾಡೋದು ತುಂಬ ಕಷ್ಟನೇ ಆಗ್ತಾಯಿದೆ. ಅದರಲ್ಲೂ ನಾವೆಲ್ಲ ಒಗ್ಗೂಡಿ 1 ದಿವಸ 3 ದಿವಸ ಮಾಡ್ತಿದ್ದಂಥದ್ದು 5 ದಿವಸ ಮಾಡ್ತಿದ್ದಂಥ ಹಬ್ಬಗಳನ್ನೆಲ್ಲ ಇವತ್ತಿಗಾಗಲೇ 1 ದಿನಕ್ಕಾಗಲೇ ಇಡಿಸ್ಕೊಂಡಿದ್ದೀವಿ. ಸಮಯ ಇಲ್ಲ, ಕೆಲಸ ಕಾರ್ಯಗಳು ಓಡಾಡೋದಿದೆ, ಎಲ್ಲ ಮತ್ತೊಂದು ಮಾಡೋದಿದೆ. ಮತ್ತು ಕಲೆಕ್ಷನ್ ಅನ್ನೋದು ಅದೆಲ್ಲ ಎಲ್ಲೂ ಜನಗಳ ಹತ್ರ ಯಾರಿಗೂ ವ್ಯಾಪಾರಗಳಿಲ್ಲ, ಏನಿಲ್ಲ, ಯಾರ ಹತ್ರ ಕಲೆಕ್ಷನ್ಗೆ ಹೋಗೋದು. ನಮ್ಮ ಸಂಘದ ವತಿಯಿಂದ ನಾವೇನಿದೆ ಹುಡುಗರೆಲ್ಲ ಇದ್ದೀವಿ, ನಾವು ಕೈಯಿಂದ ನಾವೇ ಫಂಡಿಂಗ್ ಮಾಡಿಕೊಂಡು ಜನಸಾಮಾನ್ಯರಿಗೆ ಏನಾಗುತ್ತೆ ನಮ್ಮ ಕೈಯಲ್ಲಿ ಆಗುವಂಥ ಒಂದು ಅನ್ನದಾನ ಇರ್ಬೋದು, ಒಂದೇನೋ ಒಂದು ಮಾಡೋದಿರ್ಬೋದು, ಅದನ್ನು ಮಾಡ್ತಾ ಇವತ್ತಿನವರೆಗೂ ಕಳ್ಕೊಂಡು ಬಂದಿದ್ದೀವಿ. ಇನ್ನು ಮುಂದಕ್ಕೂ ಹೀಗೆ ಇರುತ್ತೆ, ಗಣೇಶನ ಆಶೀರ್ವಾದದಿಂದ ಹೀಗೆ ನಡ್ಕೊಂಡು ಹೋಗಲಿ ಅಂತ ಆಶಿಸ್ತೀವಿ. ಒಳ್ಳೆಯದಾಗಲಿ ಸರ್. ಎಸ್, ಇನ್ನು ಹಬ್ಬಗಳು ಒಂದು ಕಡೆ ಪ್ರಾಮುಖ್ಯತೆಯನ್ನು ಅಥವಾ ಅದರ ವಿಶೇಷತೆಯನ್ನು ಕಳ್ಕೊಳ್ತಾ ಬರ್ತಾ ಇದೆ. ಯಾಕೆ ಅಂತಂದರೆ ಹಿಂದೆ ಜನರ ಬಳಿ ದುಡ್ಡು ಇರ್ತಿರ್ಲಿಲ್ಲ, ಆದರೆ ಆ ಹಬ್ಬಗಳನ್ನು ಅಷ್ಟೇ ನೀಟಾಗಿ ಅಷ್ಟೇ ಚೆನ್ನಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಬರ್ತಿದ್ರು. ಈಗ ಹಣದಲ್ಲಿ ವಿಜೃಂಭಣೆ ಮಾಡ್ಬೋದು, ಆದರೆ ಎಲ್ಲೋ ಒಂದು ಕಡೆ ಪ್ರಾಮುಖ್ಯತೆ ಕಡಿಮೆ ಆಗಿದೆ ಅನ್ನುವಂಥದ್ದು ನಂಬ್ತಿರೋದು. ಹಣದಲ್ಲಿ ಏನೂ ತೊಂದರೆ ಆಗಿಲ್ಲ. ಹಣದಲ್ಲಿ ಏನಿದೆ ಸಂಘ ಸಂಸ್ಥೆಯಿಂದ ಹುಡುಗರೆಲ್ಲ ಒಗ್ಗಟ್ಟಿನಿಂದ ಇರೋದ್ರಿಂದ ಯಾವುದೇ ಒಂದು ಹಣದ ಬಗ್ಗೆ ಏನು ತೊಂದರೆ ಏನಿಲ್ಲ. ಅಂದರೆ ಕೆಲಸ ಕಾರ್ಯಗಳು ಇರ್ತಾವಲ್ಲ, ಅವರು ಮನೆ ಪ್ರಾಬ್ಲಮ್ಗಳು ಇರ್ತವೆ, ಅದೊಂದಕ್ಕೋಸ್ಕರ ಹುಡುಗರು ಒಂದಾಗಿ ಸಿಗೋದಿಲ್ಲ, ಅಷ್ಟೇ, ಬೇರೆ ಏನಿಲ್ಲ. ಹಾಗೆ ಹಬ್ಬಗಳು ಪ್ರಾಮುಖ್ಯತೆ ಕಳ್ಕೊಳ್ತಾ ಇದೆ ಅಂತ ಅನ್ಸಲ್ವಾ ತಮಗಾಗಿದ್ರೆ? ಏನಿಲ್ಲ, ಕಂಡ್ಕೊಳ್ತಾ ಏನಿಲ್ಲ, ಎಲ್ಲ ಹಬ್ಬಗಳು ಏನಿದೆಯೋ ನಮ್ಮ ಮಾಡ್ತಾ ಇದೀವಿ ಎಲ್ಲ ಹಬ್ಬಗಳನ್ನು. ಓಕೆ, ಇನ್ನು ಹಬ್ಬಗಳಿಂದ ಒಗ್ಗೂಡುವಿಕೆ, ಈ ಒಗ್ಗಟ್ಟನ್ನ ಬೇರೆ ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ಕೋಬೇಕು ಅಂದ್ರೆ ಯಾವ ಕೆಲಸಕ್ಕೆ ಉಪಯೋಗಿಸ್ಕೋಬೇಕು ಅಂತ? ಯಾವುದಾದ್ರೂ ಸಂಘ ಸಂಸ್ಥೆಗಳಿಗೆ ಹೆಲ್ಪಿಂಗ್ ಮಾಡೋಂಥ ಇದ್ರಲ್ಲಿ ಮಾಡ್ಬೋದು ಅಷ್ಟೇ. ಹೌದು, ಎಲ್ಲರೂ ಕೂಡ ಗಣೇಶೋತ್ಸವನ ಆಚರಣೆ ಮಾಡ್ತಾರೆ. ಓಕೆನಾ, ಏನು ಪ್ರತಿ ವರ್ಷನೂ ಕೂಡ ಆಚರಣೆ ಮಾಡ್ಕೊಂಡು ಬರ್ತಾರೆ. ತಮ್ಮ ಸಂಘದಿಂದ ತಾವು ಯೂತ್ ಆಗಿ ಈಗ ನಾವು ಈ ಥರದೊಂದು ಐಡಿಯಾನ ಇಂಪ್ಲಿಮೆಂಟ್ ಮಾಡಿದ್ರೆ ಒಳ್ಳೇದು ಅಂತ ಏನಾದರೂ ಪ್ಲಾನ್ ಇದೆಯಾ ತಮ್ಮದು? ಮಾಡಬೇಕು ಅಂತ ಇದ್ದೀರಾ? ವಿಶೇಷವಾಗಿ ಮಾಡೋಣ, ಯಾರಿಗಾರು ಹೆಲ್ಪ್ ಮಾಡೋಣ ವಿಚಾರಕ್ಕೆ? ನಾವು ಜೂನಿಯರ್ಸ್ ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ಮುಂದೆ ಹತ್ರ ಪ್ಲಾನ್ ಮಾಡಬೇಕು ಅಂತ ಇದೆ. ಮಾಡಬೇಕು ಅಂತ ಇದೆ. ಅನಾಥಾಶ್ರಮಗಳೇ ನೀವು ಸುಮಾರು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀರಾ. ಸೊ ನಿಮಗೆ ಯಾವ್ದಾರು ಈ ಥರದ್ದೊಂದು ವಿಶೇಷವಾಗಿ ಏನಾದ್ರು ಮಾಡಬೇಕು ಹಬ್ಬವನ್ನು ಹೊರತುಪಡಿಸಿ? ಇವಾಗ ಹುಡುಗರು ಹೆಂಗ್ ಸ್ಟಾರ್ಟ್ ಮಾಡೋದ್ರಿಂದ ಏನಾದರೂ ನಾವು ಬ್ಲಡ್ ಡೊನೇಟ್ ಮಾಡೋ ಅಂತ ಇದರಲ್ಲಿ ಏನಾದರೂ ಒಂದು ಆಪ್ಷನ್ ಇಟ್ಕೊಂಡಿದ್ದೀವಿ ಮಾಡ್ಬೇಕಂತ ಹೇಳಿ. ರಕ್ತದಾನ ಶಿಬಿರ ಮಾಡೋಣ ಅಂತ ಇದ್ದೀವಿ. ಸರ್, ಇನ್ನು ನಿಮ್ಮ ಮೈಂಡಲ್ಲಿ ಏನಾದ್ರು ಪ್ಲಾನ್ಸ್ ಇದೆಯಾ? ಅಂದರೆ ಎಲ್ಲರೂ ಕೂಡ ಅಂದರೆ ಪ್ರತಿ ಏರಿಯಾ ಪ್ರತಿ ಊರಲ್ಲೂ ಕೂಡ ಹಬ್ಬವನ್ನು ಆಚರಣೆ ಮಾಡ್ತಾರೆ ಗಣೇಶೋತ್ಸವವನ್ನು. ಸೊ ಏನಾದರೂ ಡಿಫ್ರೆಂಟ್ ಆಗಿರಲಿ, ಒಳ್ಳೆ ಕೆಲಸಗಳನ್ನು ಮಾಡೋಣ ಅಂತ. ಸಮಾಜಕ್ಕೆ ಒಳ್ಳೆ ಆಗೋದಂಥದ್ದು ನಮ್ಮದು ಯಾವುದೇ ಐಡಿಯಾಸ್ ಯಾವುದಾದ್ರೂ ನಮ್ಮ ಸಂಘದಿಂದ ಬಂದರೆ ಮಾಡೇ ಮಾಡ್ತೀವಿ, ತಪ್ಪದೇ ಮಾಡೇ ಮಾಡ್ತೀವಿ. ಇದನ್ನು ಬಿಡಬಾರ್ದು. ಈಗ ಒಗ್ಗಟ್ಟಿರಬೇಕು ಜನದಲ್ಲಿ ಬಿಟ್ಟರೆ. ಸೊ ಒಂದು ಒಗ್ಗಟ್ಟುತನ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ಎಸ್ ವೀಕ್ಷಕರೇ, ಇದಿಷ್ಟು ಇಲ್ಲಿನ ಏನೋ ಸಂಘದ ವಿನಾಯಕ ಗೆಳೆಯರ ಬಳಗದ ಸಂಘದ ಮಾತು. ಈ ಒಂದು ಗಣೇಶೋತ್ಸವ ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ನಡ್ಕೊಂಡು ಹೋಗುತ್ತೆ. ನಾವು ಇದೇ ರೀತಿ ಒಗ್ಗಟ್ಟಲ್ಲಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅನ್ನುವಂಥದ್ದು ಅವರ ಮಾತು. ನಮ್ಮ ಕರ್ನಾಟಕ ಟಿವಿಗೆ ಅಂದರೆ 7ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹೇಗೆ ವಿಶ್ ಮಾಡ್ತೀರಾ? ಏನು ವಿಶ್ ಮಾಡ್ತೀರಾ? ಕರ್ನಾಟಕ ಟಿವಿ ಅವರಿಗೆ 7ನೇ ವರ್ಷ ಆಚರಿಸ್ತಾ ಇದ್ದೀರಾ. ನಮ್ಮ ಕ್ರಾಂತಿವೀರ ಯುವಕರ ಸಂಘದ ಹೃತ್ಪೂರ್ವಕವಾಗಿ ಇದು ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಹೀಗೆ ಮುಂದೆ ಇನ್ನೂ ಒಳ್ಳೊಳ್ಳೆ ನ್ಯೂಸ್ ಒಳ್ಳೆ ಇದು ಕೊಟ್ಟು ಇನ್ನೂ ಬೆಳೀಲಿ ಅಂತ ನಾವು ಆಶಿಸ್ತೀವಿ. Congrats. All the best, congrats. All the best. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಪ್ತಗಿರಿ ಗೌಡ, ಅಧ್ಯಕ್ಷರು, ಬಿಜೆಪಿ ಬೆಂಗಳೂರು ಕೇಂದ್ರ ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಸ್ಆರ್ಎಸ್ವಿ ದೇವರಾಜ್, ಮಾಜಿ ನಿರ್ದೇಶಕರು, ಅಖಿಲ ಭಾರತೀಯ ಕ್ಷತ್ರಿಯ ಮಹಾಸಭಾ ಅಧ್ಯಕ್ಷರು, ಎಸ್ಆರ್ಎಸ್ ಅಕ್ಷತಾ ಚಾರಿಟೇಬಲ್ ಟ್ರಸ್ಟ್.
ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ರಾಮಲಿಂಗಪ್ಪ, ಜಿಲ್ಲಾಧ್ಯಕ್ಷರು, ಬಿಜೆಪಿ ಚಿಕ್ಕಬಳ್ಳಾಪುರ ಜಿಲ್ಲೆ, ಸಮಾಜ ಸೇವಕರು, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಶರಣ್ ಪಾಟೀಲ್, ಬಿಜೆಪಿ ಮುಖಂಡರು, ಗದಗ, ಸಂಸ್ಥಾಪಕರು, ಉಸಿರು ಫೌಂಡೇಶನ್, ಮಾಜಿ ನಿರ್ದೇಶಕರು, NWKRTC ಹುಬ್ಬಳ್ಳಿ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಆಗರ ಪ್ರಸನ್ನ, ಕಾಂಗ್ರೆಸ್ ಮುಖಂಡರು, ಯಶವಂತಪುರ ವಿಧಾನಸಭಾ ಕ್ಷೇತ್ರ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದಿಲೀಪ್ ಕುಮಾರ್, ಜೀನಿ ಕಂಪನಿ ಮಾಲೀಕರು, ಯರಗುಂಟೆ, ಶಿರಾ ತಾಲೂಕು, ತುಮಕೂರು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದಿವ್ಯಾ RK, ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ, ಭಾರತೀಯ ಯುವ ಕಾಂಗ್ರೆಸ್ ಕರ್ನಾಟಕ. ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ನಾಗರಿಕರು ಹಾಗೂ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು CN ಬಾಲಕೃಷ್ಣ, ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯಾಧ್ಯಕ್ಷರು, ರಾಜ್ಯ ಒಕ್ಕಲಿಗ ಸಂಘ. ಕರ್ನಾಟಕ ಟಿವಿ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.